ಅಮರಜ್ಯೋತಿ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷರು, ಖ್ಯಾತ ವಕೀಲರಾಗಿರ್ತಕ್ಕಂಥ ಕಾಡೇಪಲ್ಲಿ ನಾಗರಾಜಣ್ಣವರೇ, ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರೇ, ಲಕ್ಪತಣ್ಣವರೇ, ನಮ್ಮ ಉಂಗ್ರಾಲ್ ರಾಜು ಸತ್ಯಬಾಬು ಅವರೇ, ಈಗ ನಮ್ಮ ಸಮಾಜ ಸೇವಕರು ಪ್ರಭಾಕರ್ ಅವರೇ, ನಮ್ಮ ಶ್ರೀನಾಥ್ ಅವರೇ, ಕಾಂಟ್ರಾಕ್ಟರ್ ವರ್ಧಪ್ಪನವರೇ, ಸೀನಣ್ಣವರೇ, ಎಲ್ಲ ನನ್ನ ನಾಗಣ್ಣವರೇ, ನಮ್ಮ ಮುಷ್ಟೂರು ಎಲ್ಲ ನಮ್ಮ ಪ್ರಮುಖ ನಾಯಕರು, ಸುಬ್ರಹ್ಮಣ್ಯ ಎಲ್ಲ ಸೇರಿಕೊಂಡು, ಲಕ್ಷ್ಮಣವರು ಹಾಗೂ ನಮ್ಮ ಸೋಮು ಹಾಗೂ ನಮ್ಮ ಶಶಿಕಾಂತ್ ಅವರು, ನಮ್ಮ ಶಾಮಣ್ಣವರು, ನಮ್ಮ ಪ್ರಕಾಶಣ್ಣವರು, ಎಲ್ಲ ಪ್ರಮುಖ ನಾಯಕರು, ಅಧ್ಯಕ್ಷರು ಮತ್ತು ಆಡಳಿತ ಮಂಡಲದವರು, ಮಾಧ್ಯಮ ಮಿತ್ರರು. ಈಗಾಗಲೇ ಲೇಟ್ ಆಯಿತು, ಎಲ್ಲ ಕಡೆ ಮಳೆ ಬರ್ತಾ ಇತ್ತು, ಲೇಟ್ ಆಯಿತು. ಇನ್ನು ಇಲ್ಲಿಂದ ರಾಜೇಂದ್ರಹಳ್ಳಿಗೆ ಹೋಗಬೇಕು, ಅಲ್ಲಿಂದ ಎಚ್ಗೋಲ್ಪಲ್ಲಿಗೆ ಹೋಗಬೇಕು, ಲಾಸ್ಟ್ ಪಾಯಿಂಟು ಬೆಡ್ಗರಳ್ಳಿಗೆ ಹೋಗಬೇಕು. ಇಷ್ಟು 3 ಕಾರ್ಯಕ್ರಮ ಇನ್ನೂ ಬ್ಯಾಲೆನ್ಸ್ ಇದ್ದಾವೆ. ಸೊ ಅದರಿಂದ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳು ಹಾಕ್ಕೊಂಡು ಉಪ್ಪರಳ್ಳಿಗೆ ಸಾಕಷ್ಟು ದಿವಸ ಕನಸಾಗಿತ್ತು. ಮೊನ್ನೆ ನಮ್ಮ ಕೊಚ್ಮೂರು ನಿರ್ದೇಶಕರು ಕೇಳಿದರು, ಉಪ್ಪರಳ್ಳಿ ಸಂಘಕ್ಕೆ ಏನಾದರೂ ಸಹಾಯ ಮಾಡಬೇಕಂತ ಕೇಳಿದರು. ಆ ಸಂದರ್ಭದಲ್ಲಿ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಬಟ್ ಇವತ್ತು ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ, ನಾನು ಬಂದು ಭೇಟಿ ಮಾಡಿ ಇಸ್ತಾರಾ ಇಚ್ಚೇಡ ರೆಡಿ ఉంది. మళ్ళా మాట్లాడేస్తాను. ఈ సీసీ రోడ్లు ఐమాత్రం అంతా చేపించిన తోటకంత రోడ్లు ఇచ్చకేలే ಈ ಬಂದಿದೆ, ಈಗಲೂ ಮಾಡಿಸ್ಕೊಡ್ತೀನಿ ಅದನ್ನು. ಸೊ ನನ್ನ ಹಾಲು ಉತ್ಪಾದಕರ ಎಲ್ಲ ಇವತ್ತೇನು ಬ್ಯಾಟ್ನೂರ 12 ಕ್ಯಾನು ಇಲ್ಲ 11 ಕ್ಯಾನು ಯಥೇಚ್ಛವಾಗಿ ಹಾಲು ಉತ್ಪಾದನೆ ಮಾಡ್ತಿದ್ದಾರೆ. ಇದು ರೈತರಲ್ಲಿ ಕಾಣ್ತಕ್ಕಂಥ ನಮ್ಮ ಒಂದು ಹುಮ್ಮಸ್ಸು ಅಂತ ಹೇಳ್ಬೋದು. ಸ್ವಯಂಕೃತವಾಗಿ ನಾವು ಯಾವ ಬದುಕಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ, ಅದು ಸ್ವಾವಲಂಬನೆ ಬದುಕ್ತೀವಿ ನಾವು. ಅದು ನಾವು ಇನ್ನೊಬ್ಬರ ಮೇಲೆ ಆಧಾರ ಆಗದೆ ಹೋಗ್ತೀವಿ. ಪಕ್ಕದಲ್ಲಿ ಆಂಧ್ರ 4 ರೋಡು ತುಂಬ ವ್ಯವಸಾಯಕ್ಕೆ ಬೇಸಿತವಾಗಿ ಬರ್ತಕ್ಕಂಥ ನಾವು ಜನ, ನಮ್ಮ ಮುಸ್ಲಿಂ ಪಂಚಾಯತಿಯವರು. ಸೊ ಅದರಿಂದ ನನ್ನಿಂದ ಏನೇನು ಬೇಕೋ ಎಲ್ಲವನ್ನೂ ನಾನು ಮಾಡ್ಕೊಳ್ಳಿಕ್ಕೆ ಸಿದ್ಧವಾಗಿದ್ದೀನಿ. ಈಗ ತಾನೇ ತಮಗೆ ಗೊತ್ತಿದೆ, ಸರ್ಕಾರ ನಮ್ದಲ್ಲ, ಸರ್ಕಾರ ಕಾಂಗ್ರೆಸ್ನವ್ರದ್ದು. ಏನೇನು ಅವತಾರ ಮಾಡ್ತಿದ್ದಾರೆ, ಯಾಕೆಂತಂದ್ರೆ ನನಗೆ ಅಲ್ಲ, ನಾನೊಬ್ಬ ಜೆಡಿಎಸ್ ಶಾಸಕ, ನನಗೆ ಅಲ್ಲ, ಯಾವುದು ಕಾಂಗ್ರೆಸ್ ಶಾಸಕಗಳು ದುಡ್ಡು ಬರ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿಲ್ಲ. ಈಗ ಇಂಡೈರೆಕ್ಟ್ ಆಗಿ ಹಳ್ಳಿ ಕಡೆ, ಈ ಕೇರಿಗಳ ಕಡೆ, SC ಕಾಲೋನಿ ಕಡೆ ಈ ಮದ್ದು ಮಾರಾಟ ಮಾಡೋದು, ದುಡ್ಡು ಸಂಪಾದನೆ ಮಾಡೋದು, ಟಾರ್ಗೆಟ್ ಮಾಡೋದು. 36,000 ಕೋಟಿ 41,000 ಕೋಟಿ ಹೋಗಿದೆ. 41,000 ಕೋಟಿ ಅವ್ರು ಬೇಕೇ ಬೇಕು ವರ್ಷಕ್ಕೆ, ಅವ್ರಿಗೆ ಇದಕ್ಕೆ ಸಂಸಾರ ಮಾಡ್ಲಿಕ್ಕೆ. ಈ ತರ ಹಠದಾರಿಗೆ ಹೋಗೋದು, ಕರೆಂಟ್ ಬಿಲ್ ಜಾಸ್ತಿ ಮಾಡೋದು, ಪೆಟ್ರೋಲ್ ಬಿಲ್ ಜಾಸ್ತಿ ಮಾಡೋದು, ಜನನ ಹಾಳು ಮಾಡೋ ಪರಿಸ್ಥಿತಿಗೆ ಹೋಗ್ತಾ ಇದೆ. ಒಂದಂತೂ ಹೇಳ್ತೀನಿ ಕೇಳಿ, ನನ್ನ ಅನುಭವ ತುಂಬಾ ಚಿಕ್ಕದು ಬಟ್ ದೊಡ್ಡದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಪಕ್ಕದ ರಾಜ್ಯದಲ್ಲಿ ನಾನು ಅನ್ನೋ ದುರಂಕಾರ ತೋರಿಸಿದ್ರು. ಪಕ್ಕದ ರಾಜ್ಯದಲ್ಲಿ టీవీలో చూస్తే ఆ మాటలు ఇది ఏడిపోయి నేను ఒకటే మార్చేది. ఇప్పుడు నేను కానీ మీరు కానీ ఇంకెవరే కానీ నేను అన్నాడు ఎవరు లేరు. మనము ನಾನು ಅಂದ್ರೆ ಇದಾರ ಯಾರು ಇಲ್ಲ. ಬಹುಶಃ ನಾನು ಜಗನ್ಮೋಹನ್ ರೆಡ್ಡಿ 11 ಸೀಟ್ ಬರ್ತಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೊತ್ತಾ, ನಾನು ಅನ್ನೋ ಒಂದು ಇದರಿಂದ ಹೊರಟೋದು. ಇವತ್ತು ಹೇಳ್ತಿದ್ದೆ ನಾವು ತಪ್ಪು ಮಾಡಿದೆ ಅಂತ. ಅಭಿವೃದ್ಧಿ ಕಡೆ ಗಮನ ಕೊಡಿ, ಸ್ಕೀಮ್ ಕಡೆ ಗಮನ ಕೊಟ್ಟೆ ಅಂತ ಇವತ್ತು ಹೇಳ್ತೇನೆ ಪಶ್ಚಾತ್ತಾಪ. ಇವತ್ತು ಭಗವಂತ ನಮ್ಗ ಸುಮಾರು ವರ್ಷಗಳಿಂದ ಅಧಿಕಾರ ಕೊಟ್ಟವರು. ಇವತ್ತು ಜನ ಮುಂದೆ ಜನಕ್ಕೆ ಇಷ್ಟ ಆಗಂತ ಕೆಲಸಗಳು ಮಾಡಿ ಹೋಗ್ಬೇಕು. ಬಹುಶಃ ನಾನು ಸೋತಾಗಿಂದ ಕಾಡೇಪಲ್ಲಿ ನಾಗರಾಜ್ ಅವರು ಮಾಡಿರ್ತಕ್ಕಂಥ ಕೆಲವು ಒಳ್ಳೆ ಕೆಲಸಗಳು ಅಂದ್ರೆ ಬಿಲ್ಡಿಂಗ್ ಕೆಲಸಗಳು, ನಾನು ಅವ್ರನ್ನ ತುಂಬಾ ಹೋಗಿರ್ತೀನಿ ವಿಚಾರದಲ್ಲಿ. ಎಲ್ರಿಗೂ ಸವಾಲ್ ಆಗ್ತಾ ಇದ್ದೀನಿ ಸರ್, ಏನ್ ಗೊತ್ತಾ, ಖಂಡಿತವಾಗ್ಲೂ ಈ ಸರಿ ಅವ್ರನ್ನ ಕೆಲ್ಸ್ಕೊಂಬರ್ತೀವಿ ಅಂತ. ನಮ್ ಜವಾಬ್ದಾರಿ. ಒಳ್ಳೆ ಕೆಲಸ ಮಾಡಿದವ್ರನ್ನ ಹೊಗಳೋದು, ಕೆಲ್ಸ್ಕೊಂಬರೋದು ನಮ್ ಜವಾಬ್ದಾರಿ. ಖಂಡಿತವಾಗ್ಲೂ ನಮ್ಮ ಪಕ್ಷದಿಂದ ಅಧಿಕೃತ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡ್ತೀವಿ. ನಾವೆಲ್ಲ ಕಷ್ಟ ಬಂದು ಕೆಲ್ಸ್ಕೊಂಬರ್ತೀವಿ. ನಮ್ಮ ಇರ್ತಕ್ಕಂಥ ತಲೆಮಾರವನ್ನು ನಾವು ಇಳಿಸ್ಕೊಂತೀವಿ. ಸೊ ಮುಂದಿನ 5 ವರ್ಷ ಕೂಡ ಅವ್ರನ್ನ ಒಳ್ಳೆ ರೀತಿ ನಾವು ಕಾಣಕ್ಕೆ, ಒಳ್ಳೆ ಕೆಲಸನ ಮಾಡಕ್ಕೆ ನಾವು ಇಷ್ಟಪಡ್ತೀವಿ. ಒಳ್ಳೆ ಕೆಲಸಕ್ಕೆ, ಒಳ್ಳೆ ದಾರಿಗೆ ಯಾವತ್ತೂ ಈ ಸಮೃದ್ಧಿ ಒಂದೇ ಇರ್ತಾನೆ ಅಂತ ಹೇಳ್ತಾ, ಇವತ್ತು ಉಪ್ಪರಳ್ಳಿ ನೀವೇನು ಮೊನ್ನೆ ಕೂಡ ಯಥೇಚ್ಛವಾಗಿ ಒಟ್ಟು 45 ಓಟ್ ಕಾಂಗ್ರೆಸ್ಗೆ, ಮಿಕ್ಕಿದ್ದೆಲ್ಲ JDSಗೆ 24 ಅಂತೇನಾ? ನಾನು ಊಟ ಜಸ್ಕೊ 24 ಓಟು ಕಾಂಗ್ರೆಸ್ಗೆ, 340 ಓಟ್ ನಮಗೆ. ಯಥೇಚ್ಛವಾಗಿ ನನಗೂ ಅಷ್ಟು ಕೊಟ್ಟಿದ್ರಿ, ನಿಮಗೂ ಅಷ್ಟು ಕೊಟ್ಟಿದ್ರಿ. ನಾನು ಕೈ ಮುಗಿದು ಕೇಳ್ತೀನಿ, ನನ್ನ ತಂಡ ಬರ್ತದೆ ನೆಕ್ಸ್ಟ್ TPJP ಕೂಡ ನನ್ನ ತಂಡ ಬರ್ತದೆ, ಅವ್ರಿಗೂ ನೀವು ಊಟ ಕೊಡ್ಬೇಕಂತ ಕೇಳ್ತೀನಿ. ನೀವು ನನ್ನ ಕೈ ತಂಡ ಕೊಟ್ಟಾಗ ಮಾತ್ರ ಅಭಿವೃದ್ಧಿ ಮಾಡೋ ಸಾಧ್ಯ. ಇಬ್ರು ಒಂಡಿಗಾಡ್ నేను నా జೊತೆ ఒరే పుండడు ఏం చెప్పు కడప అదే చెప్పేది. అవి ఒరే ఉండేది నా జೊತೆ అవే ఇప్పుడు ముగిపోయింది. అదే నాకు బాధ అల్వా.
సో నెక్స్ట్ మందే మన టీం వచ్చినప్పుడు టీపీ జిల్పీ అంత వచ్చినప్పుడు సర్వీస్ చేయడానికి బాగుంటుంది. మీరేమే చెప్పినా దాన్ని చేయక బాగుంటుంది చెప్తా. ఉప్పరపల్లి పంచాయతీ ముస్టూరు పంచాయతీ ఉప్పరపల్లి గ్రామం ఆపద్నింకా నాకు యథేచ్ఛగా భోజనం వేసినారు. ఇదే ప్రీతి అసలు ముందు పోని నేను కూడా మీ జట్లా ఉంటాను. ఏమే అభివృద్ధి పనులు కావాలి నేను చేసి పెడతాను చెప్తా. దయచేసి ముందర వచ్చే ఏమి ఎన్నికల్లో డైరీ ఉండొచ్చు, టీపీ ఉండొచ్చు, జెడ్పీ ఉండొచ్చు, అనౌన్స్మెంట్ అయితే ఉంది. 3-4 డేస్లో అంత అనౌన్స్మెంట్ అయితే ఉంది, నోటిఫికేషన్ జారీ అయితే ఉంది. మనమందరూ అది ఒగ్గట్టుగా ఉంటూ మీ జట్ల మేము ఉంటామని చెప్తా. ఈ అవకాశం ఇచ్చిన దానికి మీకు అందరికీ వందిస్తా. ఉప్పరపల్లి ఆపద్నిక కూడా మనకి చాలా ఇష్టమైన ఊరు, ఇది చాలా అన్నం పెట్టిన ఊరు. దీన్ని మళ్ళీ ఎలా చెప్తానంటే మీరు అంత కాపాడా మమ్మల్ని, దాన్ని రుణం తిరుపుకునే అవకాశం వచ్చి మేము తిరుపుకోవాలా. అర్థమైంది? మీకు ఏమైనా సీసీ రోడ్లు కానీ ఐఎంఎస్ కానీ ఇస్తే ఇమీడియట్గా నేను చేసి పెడుతున్నా. పెద్ద ప్రాజెక్టులు కావాలంటే కొంచెం దుడ్డు కావాలా. ಅದು లేదు ಅದು ಹೇಳ್ತೀನಿ ಮಾಡ್ತಾರೆ. ಒಂದು ಅರ್ಜಿ ಕೊಟ್ಟರೆ ನಾಗೇಶ್ ಅರ್ಜಿ ಕೊಟ್ಟರೆ ಅದನ್ನು ಮುಗಿಸ್ಕೊಡ್ತೀನಿ, ಇಮಿಡಿಯೇಟ್ ಮುಗಿಸ್ಕೊಡ್ತೀನಿ. ಓಕೆ, ಉಪ್ಪರಳ್ಳಿದೊಂದು ಬರ್ಕೊ ಐಮಾಸ್ ಸಿಸಿ 2 ಬರ್ಕೊಂಡು 2 వస్తాయి. ఆల్రెడీ ఒకటి ఉందా? ಒಂದೇ ಬರೋದು ಫಂಕ್ಷನ್ ಈಗ ಆಯ್ತಲ್ಲ. ಸೊ ಎಲ್ರಿಗೂ ಅನ್ಸುತ್ತಾ ಮಾಧ್ಯಮ ಮಿತ್ರರು ಕೂಡ 1 ವರ್ಷದ ಜರ್ನಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಸಾಕಷ್ಟು ಪೂಜಾ ಕಾರ್ಯಕ್ರಮ ನಿಂತೋಗಿದ್ದಾವೆ, ಇವೆಲ್ಲ ಸ್ಟಾರ್ಟ್ ಆಗಬೇಕು. ನಂಗ್ಲಿ CMH ಹಾಸ್ಪಿಟ್ಲು ಈಗಾಗಲೇ ಡೇಟ್ ಅನೌನ್ಸ್ಮೆಂಟ್ ಆಗಿದೆ, ಮಕ್ಕಳ ಆಸ್ಪತ್ರೆ ಆಗಿದೆ, ಟೈಲರ್ ಹಾಸ್ಪಿಟ್ಲ್ ಆಗಿದೆ. ಇವಾಗ ನಿನ್ನೆ ತಾನೇ ಒಂದು ಕಮರ್ಷಿಯಲ್ ಬಸ್ ಸ್ಟ್ಯಾಂಡ್ ಮತ್ತು ಕಾಂಪ್ಲೆಕ್ಸ್ಗೆ ನಿನ್ನೆ ತಾನೇ ಅಪ್ರೂವಲ್ ಆಗಿದೆ. ಅದಕ್ಕೆ ಇದು ರೆಡಿ ಮಾಡ್ಕೊಡ್ಬೇಕು, 16 ಕೋಟಿದು ಬಜೆಟ್ ರೆಡಿ ಮಾಡ್ಕೊಡ್ಬೇಕು. ಹೊಸ KSRT ಬಸ್ ಸ್ಟ್ಯಾಂಡ್ಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಒಂದು ಆರ್ಡರ್ ಬಂದಿದೆ. 16 ಕೋಟಿಗೆ ಕೊಟೇಶನ್ ಕೊಡಬೇಕು. 15 ಫೈನಾನ್ಸ್ ಮುಖಾಂತರವಾಗಿ 25% ಮುನ್ಸಿಪಾಲಿಟಿಯಿಂದ ಬರಬೇಕಾಗುತ್ತೆ, 75% ಗೌರ್ಮೆಂಟ್ ಕೊಡ್ತಾರೆ. ಇದನ್ನೆಲ್ಲ ಸಿದ್ಧವಾಗಿ ಮಾಡಿ ಮುಂದಿನ ದಿವಸದಲ್ಲಿ ನೀವೇನು ಎತ್ತು ಒತ್ತು ಓಟ್ ಹಾಕಿದ್ದೀರಾ ಅದನ್ನು ಉಳಿಸ್ಕೊಳ್ಳೋಕ್ಕೆ ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಅವಕಾಶಕ್ಕೆ ಒಂದ್ಸತ ನನ್ನ ಮಾತು ಮುಗಿಸ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಿ.